ಎಲ್ಲರಿಗೂ ಪದ್ಮ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಗುಲಾಬ್ ಜಾಮೂನ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ ಗುಲಾಬ್ ಜಾಮೂನ್ ಹಿಟ್ಟನ್ನು ತೊಗೊತಾ ಇದ್ದೀನಿ ಮತ್ತು ಹಾಲನ್ನು ತೊಗೊತಾ ಇದ್ದೀನಿ. ನೀವು ಹಾಲನ್ನು ಬೇಕಿದ್ರೂ ಸೇರಿಸ್ಬೋದು, ಇಲ್ಲಾಂದರೆ ನೀರನ್ನು ಬೇಕಿದ್ರೂ ಸೇರಿಸ್ಬೋದು. ಹಾಲು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ, ಸೊ ಅದಕ್ಕೆ ನಾನು ಹಾಲನ್ನ ತೊಗೊಂಡಿದ್ದೀನಿ. ಹಿಟ್ಟಲ್ಲಿರೋ ಗಂಟೆಲ್ಲ ಹೊಡ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸಾಫ್ಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹಾಗೆಲ್ಲ ಕಲಿಸ್ಕೊಳ್ಳೋಕೆ ಹೋಗಬಾರ್ದು, ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟು ಕೈಗೆ ಅಂಟಬಾರ್ದು, ಆ ಥರ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಇರಬೇಕು, ಕೈಗೆ ಅಂಟಬಾರ್ದು. ಈಗ ಒಂದು 15 ನಿಮಿಷ ಎತ್ತಿಡೋಣ. 2 ಕಪ್ ಗುಲಾಬ್ ಜಾಮೂನ್ ಹಿಟ್ಟಿಗೆ ನಾನು 3 ಕಪ್ ಸಕ್ಕರೆ ಮತ್ತು 3 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಉಂಡೆನ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಳಿ. ಸಕ್ಕರೆ ಪಾಕನ ತಿರುಗಿಸ್ಕೊತಾ ಇರಿ, ಯಾಕಂದರೆ ತಳ ಹತ್ತಬಾರ್ದಲ್ಲ, ಅದಕ್ಕೋಸ್ಕರ. ನೋಡಿ, ಇದಕ್ಕೆಲ್ಲ ಒಂದೆಳೆ ಬರಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಅಂಟಿದ್ರೆ ಸಾಕು ಕೈಗೆ. ಇದಕ್ಕೆ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೂ ಕೇಸರಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದು ರೆಡಿಯಾಗಿದೆ. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಈಗ ಒಂದೊಂದಾಗಿ ಉಂಡೆನ ಎಣ್ಣೆಗೆ ಬಿಟ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಇರಬೇಕು ಮತ್ತು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಉಳಿದಿರೋ ಉಂಡೆನೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಉಂಡೆಗಳೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 3 hours ಎತ್ತಿಟ್ಕೊಳ್ಳೋಣ. ಈಗ 3 hours ಆಗಿದೆ. ಉಂಡೆಗಳೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆಂದ ಇದೆ, ಎಷ್ಟು ಸಾಫ್ಟಾಗಿ ಆಗಿದೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.